ನಮಸ್ಕಾರ. ನಾನು ನಿಮ್ಮ LG1 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆಗೆ KRS ಪಕ್ಷದ ಖಜಾಂಚಿ ಹಾಗೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ VR ಮರಾಠೆ ಅವರಿದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ KRS ಪಕ್ಷದ ರಘುನಂದನ್ ಅವರಿದ್ದಾರೆ. ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾದಂತಹ ಅಮಿತ್, ಉಪಾಧ್ಯಕ್ಷರಾದಂತಹ ಶ್ರೀನಿವಾಸು ಹಾಗೂ ಪಕ್ಷದ ಕಾರ್ಯದರ್ಶಿ ಆಗಿರುವಂತಹ ಆಶೀಮ್ ಅವರು ನಮ್ಮ ಜೊತೆಗಿದ್ದಾರೆ. ಬಂಧುಗಳೇ, ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ಕಳೆದ 7-8 ವರ್ಷಗಳಿಂದ ಅಧಿಕೃತವಾಗಿ ನಮ್ಮ ಫೇಸ್ಬುಕ್ ಪುಟಗಳಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದ್ದಾವೆ ಆ ವಿಚಾರವನ್ನು ಸವಿವರವಾಗಿ ನಾಡಿನ ಜನತೆಗೆ ತಿಳಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ VR ಮರಾಠೆ ಅವರು ಏನು ಲಂಚಮುಕ್ತ ನಿರ್ಮಾಣ ವೇದಿಕೆ ಅಧ್ಯಕ್ಷರಿದ್ದಾರೆ, ಅವರು ಯಾವುದೇ ಒಂದು ವಿಚಾರವನ್ನು, ಒಂದು ಅಂಗಡಿಯಲ್ಲಿ ನಡೀತಾ ಇರುವಂಥ ಅಕ್ರಮಗಳನ್ನು ಲೈವ್ ಮುಖಾಂತರ ಮಾಡೋದಾದ್ರೆ ಆ ವಿಚಾರ ಏನು ಅಲ್ಲಿ ಅಕ್ರಮಗಳು ನಡೀತಿದೆ ಅದಕ್ಕೆ ದೂರು ಕೊಟ್ಟು ಆ ಅಂಗಡಿಗಳನ್ನು ಸಸ್ಪೆಂಡ್ ಮಾಡಿಸುವವರೆಗೂ ಅವರು ಸಮಾಧಾನ ಇಲ್ಲ. ಯಾಕೆಂದರೆ ಇವತ್ತು ಅಷ್ಟು ಅಕ್ರಮಗಳು ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ನಡೀತಾ ಇದೆ. ಅದೇ ರೀತಿಯಾದಂಥ ಅಕ್ರಮಗಳ ಬಗ್ಗೆ ಇಲ್ಲಿನ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿರುವಂಥದ್ದು ಮತ್ತು ಏನು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿರುವಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳ ಜೊತೆ ಏನು ಸಂಬಂಧನೇ ಇಲ್ಲದೆ ಇರುವಂಥ ವ್ಯಕ್ತಿಗಳು ಆ ಕಚೇರಿಗೆ ಹೋಗುವಂಥದ್ದು ಮತ್ತು ಅಧಿಕಾರಿಗಳು ಏನು ಆಹಾರ ನಿರೀಕ್ಷಕರು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಕೂತು ಕೆಲಸ ಮಾಡುತ್ತಿರುವಂಥ ಬಗ್ಗೆ ನಮಗೆ ಸಾಕಷ್ಟು ದೂರುಗಳು ಬಂದು ಅಲ್ಲಿ ಮಾಹಿತಿಯನ್ನು ಕೇಳಿರ್ತೀವಿ. ಆ ಮಾಹಿತಿಗೆ ಸಂಬಂಧಪಟ್ಟಂಗೆ ಏನು ಅಲ್ಲಿನ ಅಧಿಕಾರಿಗಳು ನಮಗೆ ಸರಿಯಾದಂಥ ಮಾಹಿತಿ ಕೊಟ್ಟಿರಲ್ಲ. ಆ RTI ಇವತ್ತು ಮೇಲ್ಮನವಿ ಬಂದಿದೆ. ಆ ಮೇಲ್ಮನವಿಗೆ ಇಲ್ಲೇನು ಆಯುಕ್ತರ ಕಚೇರಿಯಲ್ಲಿ ನಾವು ಮೇಲ್ಮನವಿ ಹಾಕಿದ್ದೀವಿ, ಅಲ್ಲೇನೇನು ಆಯಿತು ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗ VR ಮರಾಠೆ ಅವರು ನಿಮಗೆ ನೀಡ್ತಾರೆ. ಸ್ನೇಹಿತರೆ ನಮಸ್ಕಾರ. ಈಗ ನಿಮಗೆ 2-3 ತಿಂಗಳ ಹಿಂದೆ ಏನು ನಡೆದಿದೆ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಲ್ಲಿ NR ಕಾಲೋನಿಯಲ್ಲಿ ಆಫೀಸ್ ಇದೆ. ಅನಧಿಕೃತ ವ್ಯಕ್ತಿಗಳು ಹೋಗಿ ಕೆಲಸ ಮಾಡೋದು, ಅನಧಿಕೃತ ವ್ಯಕ್ತಿಗಳು ಅಲ್ಲಿ ಹೋಗಿ ಕೆಲಸ ಮಾಡೋದ್ರ ಬಗ್ಗೆ ನಮಗೆ ಅವತ್ತು ಲೈವಲ್ಲಿ ಬಹುತೇಕ ನೋಡಿದ್ದೀರ ನೀವು. ನಾವು RTIನಲ್ಲಿ ಫಸ್ಟು ಅವರಿಗೆ ಒಂದು ಲೆಟರ್ ಕೊಟ್ವಿ, ಈ ಥರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನಧಿಕೃತ ವ್ಯಕ್ತಿಗಳು, ಸರ್ಕಾರ ನೀಡುವಂತಹ ಐಡೆಂಟಿಟಿ ಕಾರ್ಡ್ ಹಾಕ್ಕೊಂಡು ದುರ್ಬಳಕೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಅಲ್ಲಿನ JD ಅವರು ಯಾರಿದ್ರು, ಈಗ ಟ್ರಾನ್ಸ್ಫರ್ ಆಗಿದ್ದಾರೆ ಸವಿತಾ ಅವರು ನನಗೆ ಒಂದು ಹಿಂಬರ ಕಳಿಸಿದ್ರು. ಅಲ್ಲಿ ನಾವು ಪರಿಶೀಲಿಸಿದ್ವಿ, ಆದರೆ ಏನೂ ನಮಗೆ ಕಂಡು ಬಂದಿಲ್ಲ ಅಂತ. ನಮ್ಗೆ ಸಮಾಧಾನ ಆಗಿಲ್ಲ. ಯಾಕಂದ್ರೆ ನಮ್ಗೆ ಕರಿಬೇಕಿತ್ತು, ಅವರು CCTV ನೋಡಬೇಕಾದ್ರೆ ಫುಟೇಜಸ್ ನಮ್ಗೆ ಕರಿಬೇಕಿತ್ತು ಇಲ್ಲ ಒಂದಾದರೆ. ಅದಕ್ಕೆ ಮಾಡಿದರೆ RTIನಲ್ಲಿ ಅರ್ಜಿ ಹಾಕಿದ್ವಿ. ನಮಗೆ ಹಕ್ಕು, ನೀವು ದಯವಿಟ್ಟು ಎಲ್ಲಿ ಬರ್ತಾನೆ ನಿಮಗೆ ಏನೇನು ಹಕ್ಕುಗಳಿದೆಯೋ ಅದನ್ನು ಬಳಸ್ಕೊಡಿ. RTIನಲ್ಲಿ ಮಾಹಿತಿ ಕೇಳಿದ್ವಿ. ಅದಕ್ಕೆ 30 ದಿವಸ ಆದಮೇಲೆ ಅವ್ರಿಗೆ ಟೈಮ್ ಲಿಮಿಟ್ ಇರುತ್ತೆ, 30ನೇ ತಾರೀಕು ಒಳಗಡೆ 30 ದಿವಸದ ಒಳಗಡೆ ನಮಗೊಂದು ಹಿಂಬರ ಹಾಕ್ಕೊಟ್ಟು ಅದರಲ್ಲಿ ಏನು ಹಾಕಿದೆ ಅಂದರೆ ನಮ್ಮ ಕಚೇರಿಯಲ್ಲಿ ಇದು ಏನು ಖಾಸಗಿ ವ್ಯಕ್ತಿಗಳು ಯಾರಪ್ಪ ಅಲ್ಲಿ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಆಧಾರ್ ಕಾರ್ಡು ಇದೆಲ್ಲ ಇರುತ್ತೆ. ಹಾಗಾಗಿ ಸೀಕ್ರೆಸಿ ಸಿಕ್ಕಾಪಟ್ಟೆ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮಗೆ ಫುಟೇಜ್ ಕೊಡೋಕ್ಕೆ ಬರೋದಿಲ್ಲ ಅಂತ ಆಗಿದ್ದು ಇದೊಂದು ಕೆಟ್ಟ ಸಂಪ್ರದಾಯ. ಸರ್ಕಾರಿ ಇಲಾಖೆಗಳಲ್ಲಿ ಸೆಕ್ಷನ್ 8 ಏನಿದೆ, 8ನಲ್ಲಿ ಭಾಳಷ್ಟಿದೆ. ABCDEFGH ಅಂತ ಇದೆ, ಒಂದಿಷ್ಟು ಈ Jವರೆಗೂ Jವರೆಗೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಅವರು ಇದು ತೊಗೊಂಡ್ಬಿಡ್ತಾರೆ. ಒಂದು ಪ್ರೈವೇಟ್ ಮಾಹಿತಿ ಅನ್ನೋದು, ಇಲ್ಲ ಅಂದರೆ ಇದರಲ್ಲಿ ಏನು ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಏನೇನೋ ಕಾರಣಗಳು ಕೊಟ್ಟುಬಿಟ್ಟು ನಿರಾಕರಿಸ್ತಾರೆ. ಅದಕ್ಕೆ ಏನು ಮಾಡಿದ್ವಿ, ನಮ್ಮ ಅಧಿಕಾರ ಬಳಸ್ಕೊಂಡು ಮತ್ತೆ ಫಸ್ಟ್ ಅಪೀಲ್ ಹಾಕಿದ್ವಿ. ಫಸ್ಟ್ ಅಪೀಲ್ ಇಲ್ಲಿದೆ, ಅಪೀಲೇಟ್ ಅಥಾರಿಟಿ ಇಲ್ಲಿರೋದು ಈ ಕಚೇರಿಯಲ್ಲಿ. ಅದಕ್ಕೆ ನನಗೆ ಇವತ್ತು FIR ಆಗೋಕ್ಕೆ ಕರೆಸಿದ್ರು. ಇದು ನಡೀತು, ಏನು ಅಲ್ಲಿ ಹಿಯರಿಂಗ್ ನಡೀತು, ಅಪೋಸಿಟ್ ಪಾರ್ಟಿಯವರು ಬಂದಿದ್ದರು. ಈಗ ಇಲ್ಲಿ ಫಸ್ಟ್ ಅಪೀಲೇಟ್ ಯಾರಿದ್ದಾರೆ ಅವರು ಏನು ಹೇಳಿದ್ದಾರೆ, ಇವ್ರು ಕೇಳೋದ್ರಲ್ಲಿ ಪಬ್ಲಿಕ್ ಇದು ಏನು ಸಾರ್ವಜನಿಕರಿಗೆ ಮಾಹಿತಿ ಸೋರಿಕೆ ಆಗೋದೇ ಅಂಥದ್ದು ಏನು ಕೇಳಿಲ್ಲ. ಅವ್ರು ಕೇಳಿರೋದು ಕಚೇರಿ ಒಳಗಡೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದರ ಮಾಹಿತಿ, ಸ್ಪೆಸಿಫಿಕ್ ಟೈಮು ಬಿಟ್ವೀನ್ 3 and 6 PM. ಯಾಕಂದರೆ ಇವರು ಫುಡ್ ಇನ್ಸ್ಪೆಕ್ಟರ್ಸ್ ಎಲ್ಲ ಆಫೀಸಿಗೆ ಬರೋದು 3 ಗಂಟೆಯಿಂದ 6 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಆ ಟೈಮಲ್ಲಿ ಬ್ರೋಕರ್ಸ್ ಬಂದು ಒಳಗಡೆ ಕೆಲಸ ಮಾಡ್ತಾರೆ. ಅದರ ಮಾಹಿತಿ ಮಾತ್ರ ಕೇಳಿದ್ವಿ ನಾವು. 6 ತಿಂಗಳು ಪ್ರೀವಿಯಸ್ 6 ಮಂತ್ಸ್ ಅಂದರೆ ಘಟನೆ ಆಗಿದೆ 6 ತಿಂಗಳು ಕೇಳಿದ್ವಿ. ಅದಕ್ಕೆ ಇವಾಗ ಇವ್ರಿಗೆ ಮನವರಿಕೆ ಆಗಿ
ಆದೇಶ ಕೊಟ್ಟಿದ್ದಾರೆ. ಆದೇಶ ಅಂದರೆ ಇದ್ರ ಕೆಳಗಡೆ 3 ದಿವಸದ ಒಳಗಡೆ ಅವರಿಗೆ 2 ದಿವಸ ಹೇಳಿದ್ದಾರೆ, ಬಟ್ ಥರ್ಡ್ ಡೇ ವರೆಗೆ ಕೊಡ್ಬೋದು ಅಂತ ಇದ್ದಾರೆ. ನೀವು ಇವರಿಗೆ ಮಾಹಿತಿ ಕೊಡಬೇಕು ಅಂತ. ಅಲ್ಲೂ ಒಂದಿಷ್ಟು ಅವರು ಡಿಪೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಇದು ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ, ನಾವು ಅಲ್ಲಿ ಎಂಟ್ರಿ ಮಾಡೋದು ಗೊತ್ತಾಗುತ್ತೆ, ಬಯೋಮೆಟ್ರಿಕ್ ಡೀಟೇಲ್ಸ್ ಗೊತ್ತಾಗುತ್ತೆ ಎಲ್ಲ ಹೇಳಿದ್ರು. ಆದರೆ ಫಸ್ಟ್ ಅಪೀಲೇಟು ಅದಕ್ಕೆ ಕನ್ವಿನ್ಸ್ ಆಗಿಲ್ಲ. ಅವ್ರಿಗೆ ಇವಾಗ ಆರ್ಡರ್ ಮಾಡಿದ್ದಾರೆ 3 ದಿವಸದ ಕೊಡಬೇಕು ಅಂತ. ಈಗ ನೆಕ್ಸ್ಟ್ ಮಂಗಳವಾರ, ಇವತ್ತು ಮಂಗಳವಾರ, ನೆಕ್ಸ್ಟ್ ಮಂಗಳವಾರಕ್ಕೆ ಡೇಟ್ ಹಾಕಿದ್ದಾರೆ. ಅಷ್ಟರೊಳಗಡೆ ನಾವು ಕೊಟ್ಟಿಲ್ಲ ಅಂದರೆ ಅಥವಾ ತಪ್ಪು ಮಾಹಿತಿ ಕೊಟ್ಟರೆ, ತಪ್ಪು ಮಾಹಿತಿ ಅಂದರೆ ನಮಗೆ ಬೇಡದೇ ಇರುವಂಥದ್ದು ಯಾವುದೋ ಒಂದು ಬೇರೆ ಇದು ಕೊಟ್ಟರೆ ನಮಗೆ ಅವಕಾಶ ಇರುತ್ತೆ ಅದಕ್ಕೆ ಇನ್ನೊಮ್ಮೆ ಇಲ್ಲಿ ಬಂದು ಇದು ಮಾಡೋಕ್ಕೆ, ಏನು ರೆಪ್ರೆಸೆಂಟ್ ಮಾಡೋಕ್ಕೆ. ಅದಕ್ಕೆ ನೆಕ್ಸ್ಟ್ ಮಂಗಳವಾರಕ್ಕೆ ಈ ಡೇಟ್ ಕೊಟ್ಟಿದ್ದಾರೆ. ಎರಡನೇ ವಿಚಾರ, ಇನ್ನು ಎರಡನೇ ನಿಮಿಷದಲ್ಲಿ ಮುಗಿಸ್ಕೊಡ್ತೀನಿ. ಎರಡನೇದು ನಾವು ಕೊಟ್ಟಿರೋದು ಏನಂದರೆ 1.25 ವರ್ಷ ಹಿಂದೆ ಚಂದ್ರನಗರದಲ್ಲಿ ಎಲ್ಚನಹಳ್ಳಿಯಲ್ಲಿ ಒಂದು ಅಂಗಡಿ ನಾವು ಇದು ಸಸ್ಪೆಂಡ್ ಮಾಡಿಸಿದ್ವಿ, BLS 131 ಅಂತ ಕಮಿಷನ್ CCS. ಅದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವ್ರು ಕೆಲಸ ಮಾಡದೇ ಇರೋದು, ಅದ್ರ ವಿರುದ್ಧ ನಾವು 4-5 ಜನರದ್ದು ಹೆಸರು ಹಾಕ್ಕೊಟ್ಟು ಇವ್ರ ಮೇಲೆ ತನಿಖೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಮಾಡಿ ಅಂತ ಕೊಟ್ಟಿದ್ವಿ. ಹಾಗೆ FIR ಅಲ್ಲಿ ಇವ್ರ ಹೆಸರು ಸೇರಿಸಿ ಅಂತ. ಅದು ಆ ಕಡೆ FIR ಸೇರಿಸೋದಾಗಿಲ್ಲ, ಯಾಕಂದರೆ ಪೊಲೀಸರ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಈ ವಿಚಾರದಲ್ಲಿ. ಆದರೆ ಇಲ್ಲಿ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಬಗ್ಗೆ ಕೇಳಿದ್ದಕ್ಕೆ ನಮ್ಗೆ ಇವತ್ತು ಮಾಹಿತಿ ಕೊಡ್ತಾರೆ. ನಾವು ಇಷ್ಟು ದಿವಸ ಆದಮೇಲೆ ಬಂದಿದ್ದೀವಿ ಆ್ಯಕ್ಚುಲಿ ಇದು ಮಾಡೋಕ್ಕೆ, ಏನೋ ಫಾಲೋಅಪ್ ಮಾಡೋಕ್ಕೆ. ಮುಂಚೆನೂ ಕೇಳಿದ್ದೆ, ಯಾವಾಗ ಒಂದು 3 ತಿಂಗಳ ಹಿಂದೆ ನಾನು ಬಂದಿದ್ದೆ ಕಮಿಷನ್ನ ಭೇಟಿ ಆಗೋಕ್ಕೆ. ಆವಕ್ಕೂ ಇದು ತೊಗೊಂಡು ಫೋಟೋ ಕಾಪಿ ತೊಗೊಂಡು ಅದ್ರದ್ದು ಮಾಹಿತಿ ಕಳಿಸ್ತೀನಿ ಅಂತ ಕಳಿಸಿಲ್ಲ. ಆದರೆ ಇವತ್ತು ಅವ್ರು ಏನು ಹೇಳಿದ್ದಾರೆ, ನಿಮಗೆ ಎಂಡೋಸ್ಮೆಂಟು ನಾಳೆ ನಾಡ್ರಲ್ಲಿ ಕಳಿಸ್ತಾರೆ. ಅದಕ್ಕೆ ಏನಾಗಿದೆ ಅಂತ ಸ್ಟೇಟಸ್ ಕೇಳಿದ್ವಿ ನಾವು. ಅದಕ್ಕೆ 4 ಜನನು KITಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಆಯಿತು, ಸಂತೋಷ, ಅವರಿಗೆ ಅದು ಅವಕಾಶ ಇದೆ KITಗೆ ಹೋಗೋದು. ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗುತ್ತೆ. ಆದರೆ ನಮಗೆ ಮಾಹಿತಿನೇ ಕೊಟ್ಟಿಲ್ಲ ಅವ್ರಿಗೆ ಏನಾಗಿದೆ ಅಂತ. ಅದಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನೊಂದು ದೂರಿದ್ದು ಏನಂದರೆ, ಇಲ್ಲೊಬ್ಬರು ಯಾವುದು ಅಕ್ರಮಗಳನ್ನು ತಡೆಯೋಕ್ಕೆ ಅಂತ ಒಂದು ವಿಜಿಲೆನ್ಸ್ ಸೆಲ್ಲಿದೆ, ಅದರಲ್ಲಿ ಹೆಡ್ ಚಂದ್ರಕಾಂತ್ ಅಂತ ಇದ್ದಾರೆ. ಅವರು ಒಂದಿಷ್ಟು ಅಂಗಡಿಗಳಿಗೆ ರೈಡ್ ಮಾಡಿಸ್ಬಿಟ್ಟು ಒಂದು ಡಿಸೆಂಬರ್ ಜನವರಿಯಲ್ಲಿ ಅಲ್ಲಿಂದ ಹಣ ವಸೂಲಿ ಮಾಡಿರುವಂತಹ ಒಂದಿಷ್ಟು ಮಾಹಿತಿಗಳು ಬಂದಿದೆ. ಮತ್ತು ನಮಗೆ ಯಾಕೆ ಡೌಟ್ ಬಂದಂದರೆ, ಯಾವುದೇ ಒಂದು ರೈಡ್ ಆಗಿ ಅಲ್ಲಿ ಅಕ್ರಮ ಕಂಡು ಬಂದಾಗ ಅಥವಾ ಹೆಚ್ಚುವರಿ ಅಕ್ಕಿ ದಾಸ್ತಾನು ಇರ್ಬೋದು ಕಂಡು ಬಂದರೆ ಅದನ್ನು ಸೀಸ್ ಮಾಡಿ ಅದರದೇ ಒಂದು ಪ್ರೊಸೀಜರ್ ಇರುತ್ತೆ. ಒಂದು 4-5 ತಿಂಗಳಾದರೂ ಬೇಕಾಗುತ್ತೆ ಯಾವುದೇ ಒಂದು ತಾರ್ಕಿಕ ಅಂತ್ಯ ಬರಬೇಕಾದ್ರೆ. ಆದರೆ ಈ ಘಟನೆಯಲ್ಲಿ ಏನಾಗಿದೆ ಅಂದರೆ, ಅವರು ಸೆಟಲ್ಮೆಂಟ್ ಮಾಡಿಕೊಂಡು ಅಂತ ನಮ್ಮ ಊಹೆ. ಈಗ ತನಿಖೆಯಲ್ಲಿ ಗೊತ್ತಾಗಬೇಕದು ಅವರೇ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ನಮ್ಮದು ಇನ್ನೊಂದು ಆರೋಪ. ಹಾಗಾಗಿ ಅವ್ರ ಮೇಲೆ ದೂರು ಕೊಟ್ಟಿದ್ವಿ. ಈ ಪ್ರಕರಣ ಏನಾಗಿದೆ ಅಂದರೆ, ನಾವು ಜನವರಿ 3ನೇ ತಾರೀಕು 23 ಜನವರಿಗೆ ನಾವು ಕಳಿಸಿರೋ ಕೊಟ್ಟಿರೋ ದೂರು ಇಲ್ಲ ಇದೆ. ಈ ದೂರಿಗೆ ಮಾರ್ಚ್ 2ನೇ ವಾರ ಅಲ್ವಾ, ಮಾರ್ಚ್ 2ನೇ ವಾರಕ್ಕೆ ಅದು 2 ತಿಂಗಳು ಬೇಕಾಯ್ತು ಅವರಿಗೆ. ಒಂದು ಆ ಪ್ರಕರಣ ಏನಿದೆ ಎಂಕ್ವೈರಿಗೆ ಕಳ್ಸೋಕ್ಕೆ, ರಿಪೋರ್ಟ್ ಕೊಡೋಕ್ಕೆ. ಯಾರಿಗೆ ಕಳಿಸಿದ್ದಾರೆ? JD ಕಳಿಸಿದ್ದಾರೆ. ಯಾಕಂದ್ರೆ ಸ್ವಲ್ಪ ಯಾರಿಗೆ ಬರುತ್ತೆ ಅವ್ರಿಗೆ ಕಳಿಸಿದ್ದಾರೆ. ಅದಾದಮೇಲೆ ಹಾಯಾಗಿ ಮಲ್ಕೊಂಡ್ಬಿಟ್ರು. ಯಾರು JD ಇರ್ಬೋದು, ಇಲ್ಲಿ ಯಾರು ಕಳಿಸಿದ ಮಹಾನುಭಾವ ಇದ್ದಾರೆ ಅವ್ರು ಫಾಲೋಅಪ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೆಕ್ಸ್ಟ್ ಟೈಮ್ ಬಂದು ನಾವು ಕೇಳಬೇಕು. ಇದು ನಮ್ಮ ವ್ಯವಸ್ಥೆಯ ಇನ್ನೊಂದು ಭಾಗ. ಹಾಗಾಗಿ ಅದು ಇವತ್ತು ನಮ್ಮ ಕನ್ಫರ್ಮೇಷನ್ ಸಿಕ್ತು. 2ನೇ ವಾರದಲ್ಲಿ ಮಾರ್ಚಲ್ಲಿ ಅಲ್ಲಿ ಕಳಿಸಿದ್ದಾರೆ. ಆದರೆ ಇವತ್ತಿನವರೆಗೂ ಏನು ಇದು ಬಂದಿಲ್ಲ, ಏನು ಈಗ ಫೀಡ್ಬ್ಯಾಕ್ ಬಂದಿಲ್ಲ ಅಥವಾ ಏನು ಕ್ರಮ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಈಗ ನಮಗೆ ಅದ್ರ ಬಗ್ಗೆ ಹಿಂಬರ ಕೊಟ್ಬಿಟ್ಟು ತಿಳಿಸ್ತೀನಿ ಅಂದಿದ್ದಾರೆ. ಹಾಗಾಗಿ ಹೇಳಿ ಬಂಧುಗಳೇ, ಏನು ಇಷ್ಟೊತ್ತು BR ಮರಾಠೆ ಅವರು ಹೇಳಿದ್ರು, ಇವತ್ತೇನು ಅಕ್ರಮಗಳು ಅನ್ಯಾಯಗಳು ಆಗ್ತಾ ಇದ್ದಾವೆ. ಮತ್ತು ಒಂದು ಇಲಾಖೆ, ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಒಂದು ಹಗರಣ ಆಗಿದೆ. ಏನು, ಇಲ್ಲಿರುವಂಥ ಒಂದು ವಿಜಿಲೆನ್ಸ್ ಸ್ಕ್ವಾಡು ಅವ್ರ ಕೆಲಸ ಏನು ಅಂದರೆ ವಾಚ್ ಮಾಡಬೇಕು, ಯಾವ್ಯಾವ ಅಂಗಡಿಗಳಲ್ಲಿ ಯಾವ ರೀತಿಯ ಆಹಾರ ದಾಸ್ತಾನು ಸರಬರಾಜು ಆಗ್ತಾ ಇದೆ, ನೇರವಾಗಿ ಏನು ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ ಅಂದರೆ ಅದು ಎಲ್ಲಿ ಹೋಗಿ ಶೇಖರಣೆ ಆಗ್ತಾ ಇದೆ, ಈ ವಿಚಾರವಾಗಿ ಒಂದು ವಿಜಿಲೆನ್ಸ್ ಸ್ಕ್ವಾಡು ಕೆಲಸ ಮಾಡ್ತಾ ಇದೆ. ಇಲ್ಲಿ ಮರಾಠೆ ಅವರು ಕೊಟ್ಟಿರುವಂಥ ದೂರು ಏನಂದ್ರೆ, ಚಂದ್ರಕಾಂತ್ ಅಂತ ಒಬ್ಬ ವಿಜಿಲೆನ್ಸ್ ಅಧಿಕಾರಿ, IPS ಗ್ರೇಡ್ ಸರ್, IPS ನೋಡಿ, IPS ಗ್ರೇಡು. ಇದು ಒಂದು ಹಾಸ್ಯಾಸ್ಪದ. IPS ಗ್ರೇಡ್ನ ಅಧಿಕಾರಿ ಒಂದು ಅಂಗಡಿಗೆ ಹೋಗಿ ಅದೇನು ದಾಸ್ತಾನು ಗೋಡಾನ್ಗೆ ಹೋಗಿದ್ದಾನೆ, ಇನ್ಸ್ಪೆಕ್ಷನ್ ಮಾಡಿದ್ದಾನೆ. ಅಲ್ಲಿ ಕಂಡು ಬಂದಿರುವಂಥ ಅಕ್ರಮಗಳ ಬಗ್ಗೆ ವರದಿ ಮಾಡಿ ಆ ವರದಿಯ ನಂತರ ಡೀಲಿಂಗ್ಗಳಾಗಿದೆ ಅನ್ನುವಂಥ ಮಾಹಿತಿ ನಮಗೆ ಬಂದಿರುವಂಥದ್ದು. ಆದರೆ ಇಲ್ಲಿ ಅಕ್ರಮ ಆಗಿದೆ, ಇಲ್ಲೇನೋ ಒಂದು ಅವ್ಯವಹಾರ ನಡೆದಿದೆ ಅಂತ ಹೇಳಿ ನಾವು ದೂರನ್ನು ಇಲ್ಲಿನ ಮೇಲಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಏನು ಹಾಸ್ಯ ಅಂದರೆ, ಇವರು ಇಲ್ಲಿನ ಆಯುಕ್ತರ ಕಚೇರಿಯಿಂದ JD ಜಾಯಿಂಟ್ ಡೈರೆಕ್ಟರ್ಗೆ ಒಬ್ಬ IAS ಯಾರು ಚಂದ್ರಕಾಂತ್ ಏನು ಗ್ರೇಡು IPS ಅಧಿಕಾರಿ
ಮಾಡಿರುವಂಥ ಅಕ್ರಮಗಳನ್ನು ತನಿಖೆ ಮಾಡಿ ಅಂತ ಹೇಳಿ ಅವನಿಗಿಂತ ಕೆಳಗಡೆ ಲೆವೆಲ್ ಒಬ್ಬ ಜೆಡಿಗೆ ತನಿಖೆ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಇದಕ್ಕಿಂತ ಹಾಸ್ಯಾಸ್ಪದ ಏನಿದೆ? ಮತ್ತೆ ಆ ಜೆಡಿ ಆ IPS ಅಧಿಕಾರಿಯನ್ನ ಕಡಿದು ವಿಚಾರಣೆ ಮಾಡೋದಕ್ಕೆ ಸಾಧ್ಯನಾ? ಇದನ್ನ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಈ ರೀತಿಯಾಗಿ ಯಾವುದಾದ್ರೂ ಒಂದು ಇಲಾಖೆಗಳು ಅಧಿಕಾರಿಗಳ ಮೇಲೆ ನಾವು ದೂರನ್ನ ಕೊಟ್ರೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳನ್ನೇ ಅಲ್ಲಿನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಕೊಡುವಂಥದ್ದು. ಇದು ದಯವಿಟ್ಟು ಇದು ನಿಲ್ಲಬೇಕು. ನಾವು ಏನು ದೂರನ್ನ ಸಲ್ಲಿಸ್ತೀವಿ ಆ ದೂರುಗಳು ಅಲ್ಲಿನ ಇಲಾಖೆಯ ಮೇಲಧಿಕಾರಿಗಳೇ ವಿಚಾರಣೆಯನ್ನ ಮಾಡೋದು ನಿಲ್ಲಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರವಾಗಿ ಸರ್ಕಾರಕ್ಕೆ ಒಂದು ಆಗ್ರಹ ಪತ್ರವನ್ನು ಕೊಡುತ್ತೆ. ಮತ್ತೆ ಅದಕ್ಕೆ ಆದಂತಹ ಸಪರೇಟ್ ಆದಂತಹ ಒಂದು SIT ಟೀಮ್ ಅನ್ನ ರಚನೆ ಮಾಡಬೇಕು. ಅವರು ಇನ್ವೆಸ್ಟಿಗೇಷನ್ ಯಾವುದೇ ಇಲಾಖೆ ಆಗಿರಲಿ ಆ ಇಲಾಖೆಯ ಮೇಲಧಿಕಾರಿಗಳೇ ವಿಚಾರಣೆಗಳನ್ನ ಮಾಡೋದು ನಿಲ್ಲಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಮುಖಾಂತರನಾದರೂ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೆ. ನಮಸ್ಕಾರ. ಇನ್ನೊಂದು ಒಂದು ಮಾಹಿತಿ ಕೊಟ್ಬಿಡ್ತೇನೆ. ಜನಸಾಮಾನ್ಯರಿಗೆ ಒಂದು ಮಾಹಿತಿ ಕೊಡ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ವಾರಗಳಲ್ಲಿ ನಾವು ಯಾವುದೂ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸಿಲ್ಲ. ಈಗ ಸರ್ಕಾರ ಒಂದು ಕಡ್ಡಾಯ ಮಾಡಿದೆ. ಈ ಇತರೆ ಪದಾರ್ಥಗಳು ಕೆಲವು ಅಂಗಡಿಯಲ್ಲಿ ಮಾಡ್ತಾರೆ, ಅದನ್ನು ಮಾರಿದರೆ ಅವರಿಗೆ ರಿಸಿಪ್ಟ್ ಕೊಡಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ದಯವಿಟ್ಟು ಯಾರ್ಯಾರು ನೀವು ಹೆಚ್ಚುವರಿ ಐಟಮ್ಗಳು ಅಲ್ಲಿ ಒತ್ತಾಯಪೂರ್ವಕವಾಗಿ ನಿಮಗೆ ತೊಗೊಳಕ್ಕೆ ಹೋಗ್ತಾರ ಏನು ಮಾಡ್ತಾರ ಮಾಡಲಿ, ನೀವು ದಯವಿಟ್ಟು ಅದಕ್ಕೆ ರಸೀದಿಯನ್ನು ಪಡ್ಕೊಳ್ಳಿ. ಆಮೇಲೆ ಒತ್ತಾಯಪೂರ್ವಕವಾಗಿ ಮಾರುವಂಗಿಲ್ಲ. ಇದು ನಾವು ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ. ಆದಷ್ಟು ನೀವು ಬೇಡ ಅಂದರೆ ನಿರಾಕರಿಸೋಕ್ಕೆ ಮುಂದಾಗಬೇಕು. ನಾವು ಒಂದೊಂದು ಹಂತದಲ್ಲಿ ಈ ಅಕ್ರಮ ಅನ್ಯಾಯಗಳನ್ನು ತಡಿತಾ ಹೋಗಬೇಕಾಗತ್ತೆ. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗತ್ತೆ. ದಯವಿಟ್ಟು ನೀವೇನಾದರೂ ಅಲ್ಲಿ ಖರೀದಿಸಿದ್ರೆ ನಿಮ್ಮ ಇಚ್ಛೆ ಪ್ರಕಾರನ ಖರೀದಿಸಿದ್ರೆ ಅವರು ರಿಸಿಪ್ಟ್ ಕೊಡಬೇಕು. ಸೋಪ್ ತಗೊಂಡ್ರಿ, ಸೋಪಿಗೆ ಇಷ್ಟು, ಬೇಳೆ ತೊಗೊಂಡ್ರಿ, ಬೇಳೆಗೆ ಇಷ್ಟು, ಸಕ್ಕರೆ ತೊಗೊಂಡು ಇಷ್ಟು, ಕಾಫಿ ಹುಡಿ ತೊಗೊಂಡ್ರಿ, ಅದಕ್ಕೆ ರೇಟ್ ಹಾಕ್ಬಿಟ್ಟು ಟೋಟಲ್ ಅಮೌಂಟ್ ಹಾಕ್ಬಿಟ್ಟು 180 ರೂಪಾಯಿ. ಇವರು ಹಾಗೆ ಮಾಡ್ತಾ ಇಲ್ಲ. ಅಂಗಡಿಯವರು 200 ರೂಪಾಯಿ ಹೇಳ್ತಾರೆ, ಒಂದು 5 ಐಟಮ್ ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಉಪಯೋಗಕ್ಕೆ ಬರೋದು ಏನೂ ಇರಲ್ಲ. ಅದರಲ್ಲಿ ಇರ್ಬೋದು ಒಂದು 50% ಉಪಯೋಗಕ್ಕೆ ಬರೋಂಥದ್ದು ಇರುತ್ತೆ, ಆದರೆ ಅದು ನಿಮಗೆ ಅವಶ್ಯಕತೆನೇ ಇರಲ್ಲ. ಆದರೆ ಅವರು ಒತ್ತಾಯಪೂರ್ವಕವಾಗಿ ನಿಮಗೆ ಅದನ್ನು ತಿಳಿಸ್ತಾ ಇದ್ದಾರೆ. ದಯವಿಟ್ಟು ಹಾಗಾಗಿ ನೀವು ರಿಸಿಪ್ಟ್ ಅನ್ನು ಕೇಳಿ. ಒತ್ತಾಯವಾಗಿ ಕೊಡ್ತಾ ಇರೋದನ್ನ ಪ್ರಶ್ನೆ ಮಾಡೋಕ್ಕಾಗ್ತಾರ ಜನರು ರಿಸಿಪ್ಟ್ ಹೆಂಗೆ ಕೇಳ್ತಾರೆ ಅಲ್ಲ. ನಮ್ಮ ಮಾಹಿತಿ ನಿಮ್ಗೆ ಕೊಟ್ಟಿದ್ದು, ಆದ್ರೆ ಇದೆಲ್ಲ ರೈಟ್ಸ್ ನಿಮ್ಗಿದೆ, ಅದನ್ನ ಕೇಳಿ ಸರಿ ಮಾಡ್ಕೊಳ್ಳಿ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಮುಂಚೆನೆ ಯಾರು ಹೈಯರ್ ಕೆಡರ್ನ ಇದನ್ನ ಅಧಿಕಾರಿಗೆ ಲೋವರ್ ಕೆಡರ್ ಅವರು ತನಿಖೆ ಮಾಡೋದು ನಿಜವಾಗ್ಲೂ ಹಾಸ್ಯಾಸ್ಪದ. ಅದರಿಂದ ಏನಾಗ್ತಾ ಇದೆ, ಈಗ ಮೇಲೊಬ್ರು KS ಆಫೀಸರ್ ಕೂತಿದ್ರು, ಅವ್ರಿಗೆ ಏನಾಗಿದೆ, ನಾವು 6 ತಿಂಗಳ ಹಿಂದೆ ಕೊಟ್ಟಂತ ಪತ್ರದ್ದು ಇದಕ್ಕೆ ನಿಮ್ಗೆ ಇಲ್ಲಿವರೆಗೂ ಏನು ಕ್ರಮ ತಗೊಂಡಿದ್ದೀರಾ ತೋರಿಸಿ ಅಂತ ಕೇಳಿದಕ್ಕೆ ಆ ವ್ಯಕ್ತಿಗೆ ಒಂಥರ ಫೈಲ್ ತರ್ಸೋದಕ್ಕೆ ಅವರು ನಕಾಶಿಕ ಆಗ್ಬಿಟ್ರು. ನೀವು ಜೋರ ಮಾತಾಡ್ಬಾರ್ದು, ನೀವು ಒಬ್ಬೊಬ್ಬರೇ ಮಾತಾಡಬೇಕು. ಇನ್ನೊಂದು ಇದೆ, ನಾವು ಒಬ್ಬೊಬ್ಬರೇ ಮಾತಾಡ್ತಾ ಇದೀವಿ, ಮತ್ತೆ ಇರೋದನ್ನ ನಾವು ಹೇಳ್ತಾ ಇದೀವಿ ಅಂದ್ರೂ ಅವರು ಒಂಥರ ಅದನ್ನೇ ಮುಖ್ಯವಾಗಿ ಇದು ಮಾಡ್ಕೊಂಡು ಪಾಪ ಅದೇ ಈ ಥರ ಒಂದು ಪ್ರೆಷರ್ ಸೃಷ್ಟಿ ಆಗುತ್ತೆ ಅವ್ರಿಗೆ. ಈಗ ನನಗಿಂತ ಹೈಯರ್ ಆಫೀಸರ್ ನಾನು ಹೆಂಗೆ ಇದು ಮಾಡಲಿ, ಅದು ನಾವು ಯಾವ ಥರ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನ್ನೋ ಇದಿದ್ದಾಗ, ಏನೇನು ಭಯನೋ ಅಥವಾ ಒಂದು ಇದಿದ್ದಾಗ ಅವ್ರೇನು ಮಾಡ್ತಾರೆ ಪಾಪ, ಅವ್ರ ಮೇಲೆ ಅಂತೂ ಕೋಪ ತೋರ್ಸೋಕ್ಕಾಗಲ್ಲ. ನಾವು ಹೋರಾಟಗಾರರು ಹೋಗಿರ್ತೀವಿ, ನಮ್ಮಂಥವ್ರ ಮೇಲೆ ತೋರಿಸ್ಬೇಕು. ಮತ್ತೆ ನಾವು ಕೇಳೋದು ನಮಗೆ ಈ ಥರ ಆದರೆ ಸಾಮಾನ್ಯ ಜನರ ಜೊತೆ ಅವ್ರು ಯಾವ ರೀತಿ ನಡ್ಕೋಬೋದು. ಇನ್ನು ಮತ್ತೆ ಹೇಳ್ತಿರೋದು ವ್ಯವಸ್ಥೆ ಜನಸ್ನೇಹಿ ಆಗಬೇಕು. ಇದಾಗಲಿಲ್ಲ ಅಂದರೆ ಯಾವುದು ಸರಿಯಾಗಲ್ಲ. ಮತ್ತು ಇವೆಲ್ಲವೂ ಸರಿ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ದಯಮಾಡಿ ನಿಮ್ಮ ವರ್ತನೆಗಳನ್ನು ಬದಲಾಯಿಸ್ಕೊಳ್ಳಿ ಅಂತ ನಾನು ಆಗ್ರಹಿಸ್ತಾ ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇಂಟ್ರೊಡ್ಯೂಸ್ ಮಾಡ್ಕೊಡಿ ಒಮ್ಮೆ. ಫಸ್ಟೇ ಮಾಡ್ಬಿಟ್ವಿ, ಮತ್ತೊಬ್ಬಿಡ್ತೀವಿ ಲಾಸ್ಟಲ್ಲಿ ಅಂತ.